ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಇನ್ನೊಂದು ಸಿನಿಮಾ ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಅಂತ. ಇವತ್ತಿಗೂ ವಾಸವಿ ಜಯಂತಿ ಬಂದ್ರೆ ಎಲ್ಲಾ ಟಿವಿ ಚಾನಲ್ ಹಾಕುವಂತ ಸಿನಿಮಾ ಶ್ರೀ ಕನ್ನಿಕಾ ಪರಮೇಶ್ವರಿ. ಇದು 11ನೇ ಶತಮಾನದಲ್ಲಿ ಪೆನಕೊಂಡದಲ್ಲಿ ಒಂದು ನಿಜವಾಗ್ಲೂ ನಡೆದಿತ್ತು ಅಂತ ಒಂದು ಐತಿಹ್ಯ ಇದೆ. ಒಬ್ಬಳು ಚೆಲುವೆಯನ್ನು ಆ ಊರಿನ ಮಹಾರಾಜ ನಾನು ಇಷ್ಟಪಡ್ತೀನಿ ಅಂತ ಬಲವಂತ ಮಾಡ್ತಾಳೆ. ಅದಕ್ಕೆ ಅವಳು ಮದುವೆಗೆ ಒಪ್ಕೊಂಡು ಅಗ್ನಿಕುಂಡದಲ್ಲಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿ ತನ್ನ ಕುಲವನ್ನು ಕಾಪಾಡ್ತಾಳೆ ಅನ್ನೋದು ಇವತ್ತಿಗೂ ಅಲ್ಲಿ ಕನ್ನಿಕಾ ಪರಮೇಶ್ವರಿಯ ಶಕ್ತಿ ಅಲ್ಲಿದೆ. ಕಲ್ಪನಾ ಸಾಮಾನ್ಯಕ್ಕೆ ಕಲ್ಪನಾ ಮೇಲೆ ಯಾವ ಕಾಮೆಂಟ್ಗಳು ಬರೀತಾರೆ, ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಹಿಂಗೆ ಅಂತೆಲ್ಲ ಹೇಳಿ. ಯಾವುದೋ ಶರಪಂಜರನೋ ಯಾವುದೋ ಒಂದು ಸಿನಿಮಾ ನೋಡಿ ಕಲ್ಪನಾನೇ ಓವರ್ ಆ್ಯಕ್ಟಿಂಗ್ ಅನ್ನೋದಲ್ಲ, ಅದು ನಿರ್ದೇಶಕರ ಸಮಸ್ಯೆ. ಇಂಥ ಮೂರ್ಖರೆಲ್ಲ ನಮ್ಮಲ್ಲಿ ಸಿನಿಮಾ ಮಾಡ್ತಾರಲ್ಲ. ಸೊ ಈ ಸಿನಿಮಾವನ್ನು ನೋಡಿದ್ರೆ ಕಲ್ಪನಾ ಇನ್ನಷ್ಟು ಪೌರಾಣಿಕ ಪಾತ್ರ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಅನಿಲ್ ಕುಂಬ್ಳೆ ಸಾಕಷ್ಟು ಸಿನಿಮಾಗಳನ್ನು ನೋಡ್ತಾರೆ. ಸುಮ್ಮನೆ ಕೇಳೋದು ಯಾವುದು ನಿಮ್ಗೆ ಅಣ್ಣವರ ಸಿನಿಮಾ ನಮಗೆ ಅಂದರೆ ಯಾರೇ ನೀವು ಹೋಗಿ ಕೇಳಿದ್ರೆ ಅಣ್ಣವ್ರ ಸಿನಿಮಾ ಕೂಡ ಬಗಾರ ನಿವಾಸ, ಕಸ್ತೂರಿ ನಿವಾಸ ಅಂತಾರೆ, ಇಲ್ಲ ಮಂತ್ರಾಲಯ ಮಹಾತ್ಮೆ ಅಂತಾರೆ, ಇವೆಲ್ಲ ಗಂಧದ ಗುಡಿ ಅಂತಾರೆ, ಇವೆಲ್ಲ ಭಾಳ ಅನಿಲ್ ಕುಂಬ್ಳೆ ಕನ್ನಿಕಾ ಪರಮೇಶ್ವರಿ ಕಥಾ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯ ಆಗೋಯ್ತು. ಅಂದ್ರೆ ಇದ್ರಲ್ಲಿ ಅಣ್ಣವ್ರು ಹೀರೋ ಅಲ್ಲ, ಇದರಲ್ಲಿ ವಿಲನ್. ಶಿವನ ಕೃಪೆಯಿಂದ ಮಾಯಾಶಕ್ತಿ ನನ್ನ ಕೈವಶವಾಯಿತು. ಬ್ರಹ್ಮಾಂಡವನ್ನೇ ನನ್ನ ಅಂಗೈಯಲ್ಲಿಟ್ಟು ಕುಣಿಸುವ ಶಕ್ತಿ ಬಂದು ಹೋಯಿತು. ಅಣ್ಣವರು ಒಂದ್ಸಲ ಮಾತನಾಡುವಾಗ ಹೇಳ್ತಾರೆ, ಬಹಳ ಚಾಲೆಂಜ್ ಆದ ಪಾತ್ರಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ದೇವಿಯನ್ನು ಪ್ರೇಯಸಿಯಾಗಿ ನೋಡೋದಿದೆಯಲ್ಲ, ಅದು ಅಣ್ಣವ್ರ ಸ್ವಭಾವ ಅಲ್ಲ, ಅದು ಅಣ್ಣವ್ರ ಮಾದರಿ ಅಲ್ಲ. ಯಾಕಂದ್ರೆ ಅವರು ಕವಿರತ್ನ ಕಾಳಿದಾಸ ಮಾಡುವಾಗ ನಳಿನಿಯನ್ನು ದೇವತೆಯಾಗಿ ನೋಡಿ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡೋದು. ದೇವತೆಯನ್ನ ಪ್ರೀತಿಸುವಂತಹ ಒಬ್ಬ ರಾಜ್ಕುಮಾರನ ಕಥೆ ಅದು. ಈ ಚಾಲೆಂಜನ್ನ ಬಹಳ ಅದ್ಭುತವಾಗಿ ನಿರ್ವಹಿಸಿದರೆ. ಮಾಯಾವಿನಿ ನನ್ನ ಹೃದಯದಲ್ಲಿ ಕೂತು ಕಾಮಿಸು ಕಾಮಿಸು ಅಂತ ಪ್ರಚೋದಿಸಿ ನನ್ನನ್ನು ಕಾಮಾಂತನನ್ನಾಗಿ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಇನ್ನೊಂದು ಸಿನಿಮಾ ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಅಂತ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ಭಕ್ತ ಪ್ರಹ್ಲಾದದಲ್ಲಿ ಹೇಗೆ ರಾಜ್ಕುಮಾರ್ ಅವರು ವಿಲನ್ ರೋಲ್ ಮಾಡಿದ್ರು, ಈ ಸಿನಿಮಾದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ವಿಲನ್ ರೋಲ್ ಅನ್ನ ಮಾಡಿದ್ದಾರೆ. ಯಾವುದು ಈ ಕಥೆ, ಏನು ಇದರ ಕಥೆ, ಇದರ ತೆರೆ ಹಿಂದಿನ ಕಥೆಗಳೇನಾದ್ರೂ ಇದೆಯಾ? ಸಾಕಷ್ಟು ಜನರಿಗೆ ಈ ಮೂವಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ ಸರ್. ಅಂದ್ರೆ ನನಗೂ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ ಈ ಸಿನಿಮಾವನ್ನ. ನೀವು ಹೇಳಿದಾಗ್ಲೇ ಗೊತ್ತಾಗಿದೆ ಇಂಥ ಒಂದು ಸಿನಿಮಾದಲ್ಲಿ ವಿಲನ್ ರೋಲ್ ಮಾಡಿದ್ದಾರೆ ಅಂತ. ಸೊ ಈ ಸಿನಿಮಾದ ಬಗ್ಗೆ ಬಹಳಷ್ಟು ಕುತೂಹಲ ಇದೆ ಸರ್ ಕೇಳಲಿಕ್ಕೆ. ಇವತ್ತಿಗೂ ವಾಸವಿ ಜಯಂತಿ ಬಂದ್ರೆ ಎಲ್ಲಾ ಟಿವಿ ಚಾನಲ್ ಹಾಕುವಂತ ಸಿನಿಮಾ ಶ್ರೀ ಕನ್ನಿಕಾ ಪರಮೇಶ್ವರಿ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ನಮ್ಮಲ್ಲಿ ವಾಸವಿ, ನಿಮಿಷಾಂಬ, ಕನ್ನಿಕಾ ಪರಮೇಶ್ವರಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಕಥೆಯನ್ನು ಬಹಳ ಅದ್ಭುತವಾಗಿ ಹುಣಸೂರು ಕೃಷ್ಣಮೂರ್ತಿಗಳು ಹೇಗೆ ಪೌರಾಣಿಕವನ್ನು ಅಳವಡಿಸೋದ್ರಲ್ಲಿ ಅವರು ಬಹಳ ಪ್ರಖ್ಯಾತರು. ಇವರು ಎವರ್ಗ್ರೀನ್ ಪ್ರೊಡಕ್ಷನ್ನಲ್ಲಿ ಇದಕ್ಕೆ ಫೈನಾನ್ಸ್ ಮಾಡಿದವರೊಬ್ಬರು ಆಂಧ್ರ ಪ್ರದೇಶದವರು. ಅವರು ಬೆಂಬಲವಾಗಿ ನಿಂತಿದ್ದರಿಂದ ಇದು ಆದಂಥ ಸಿನಿಮಾ. ಇದು ಮುಂದೆ ತೆಲುಗಲ್ಲಿ ಕೂಡ ಬಹಳ ಯಶಸ್ವಿಯಾದಂಥ ಸಿನಿಮಾ ಇದು. ನಿಮಗೆ ಸಿನಿಮಾ ಒಂದು ಬಹಳ ವಿಶೇಷವಾದ ಸಂಗತಿಯನ್ನು ಹೇಳಬೇಕು. ನಿಮಗೆ ಅಣ್ಣವ್ರು ನಿಧನರಾದ ಸಂದರ್ಭ 20 ವರ್ಷದ ಕೆಳಗೆ 2006ರಲ್ಲಿ ಈಗ ಅಭಿಮಾನಿಗಳು ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಸಿನಿಮಾದ ಬಗ್ಸ್ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಚಿತ್ರರಂಗದಲ್ಲಿರೋರು ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಸಿನಿಮಾಗೆ ಸಂಬಂಧ ಪಡೆದವ್ರು ಈ ಥರ ಸಿನಿಮಾಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕುತೂಹಲ ನನಗೆ. ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಬೇರೆ ಕ್ಷೇತ್ರದವರನ್ನ ಮಾತಾಡಿದೆ. ಅದು ಅನಿಲ್ ಕುಂಬ್ಳೆ ಸಾಕಷ್ಟು ಸಿನಿಮಾಗಳನ್ನು ನೋಡ್ತಾರೆ ಮತ್ತು ಬಹಳ ಒಳ್ಳೆಯ ಹಾಡುಗಾರರು ಕೂಡ. ಅನಿಲ್ ಕುಂಬ್ಳೆಯ ಅದರ್ ಫೇಸಸ್ಸಲ್ಲಿ ಅವರು ಇಂಜಿನಿಯರ್, ಅವರು ಬಹಳ ಒಳ್ಳೆಯ ಫೋಟೋಗ್ರಾಫರು. ಅವರು ವೈಲ್ಡ್ ಫೋಟೋಗ್ರಫಿ ತುಂಬ ಅದ್ಭುತವಾಗಿ ತೆಗೆದಿದ್ದನ್ನು ಕೇಳಿದ್ದೀನಿ. ನಾನು ಅಣ್ಣವ್ರ ಬಗ್ಗೆ ಅನಿಲ್ ಕುಂಬ್ಳೆ ಹತ್ರ ಮಾತಾಡೋದು. ಅನಿಲ್ ಕುಂಬ್ಳೆ ಅವ್ರ ಸುಮ್ಮನೆ ಕೇಳೋದು ಯಾವುದು ನಿಮ್ಗೆ ಅಣ್ಣವರ ಸಿನಿಮಾ ಬಹಳ ಇಷ್ಟ. ನಮಗೆ ಅಂದರೆ ಯಾರೇ ನೀವು ಹೋಗಿ ಕೇಳಿದ್ರೆ ಅಣ್ಣವ್ರ ಸಿನಿಮಾನ ಕೂಡ ಬಗಾರ ಮನುಷ್ಯ ಅಂತಾರೆ, ಕಸ್ತೂರಿ ನಿವಾಸ ಅಂತಾರೆ, ಇಲ್ಲ ಮಂತ್ರಾಲಯ ಮಹಾತ್ಮೆ ಅಂತಾರೆ, ಇವೆಲ್ಲ ಗಂಧದ ಗುಡಿ ಅಂತಾರೆ, ಇವೆಲ್ಲ ಬಹಳ. ಅನಿಲ್ ಕುಂಬ್ಳೆ ಕನ್ನಿಕಾ ಪರಮೇಶ್ವರಿ ಕಥಾ ಅಂತಂದ್ರು ನಂಗೆ ಬಹಳ ಆಶ್ಚರ್ಯ ಆಗೋಯ್ತು. ಅಂದ್ರೆ ಇದರಲ್ಲಿ ಅಣ್ಣವ್ರು ಹೀರೋ ಅಲ್ಲ, ಇದರಲ್ಲಿ ವಿಲನ್. ಇದು ಯಾಕೆ ಹೇಳ್ತಾ ಅದಕ್ಕೆ ಅನಿಲ್ ಕುಂಬ್ಳೆ ಹೇಳಿದ್ರು, ಈ ಪಾತ್ರವನ್ನು ಅಣ್ಣವರಲ್ಲಿ ಯಾರ ಕೈಲೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದರಲ್ಲಿ ಅವನು
ವಿಷ್ಣುವರ್ಧನ ರಾಜ ಮಹಾರಾಜ ಅವನು ವಾಸವಿಯನ್ನು ಇಷ್ಟಪಡ್ತಾನೆ, ಅವನು ಕೈಗೆ ಸಿಕ್ಕಲ್ಲ. ಈ ಥರದ ಕಥೆ ಅದರಲ್ಲಿ. ನಿಂತಲ್ಲಿ ಅವಳು ಕುಳಿತಲ್ಲಿ ಅವಳು ಅಂತ ಹೇಳಿ ಒಂದು ಹಾಡಿದೆ. ಇದು ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದಲ್ಲಿ ಪಿ.ಬಿ. ಶ್ರೀನಿವಾಸ್ ತುಂಬಾ ಅದ್ಭುತವಾಗಿ ಹಾಡಿದಂತ ಹಾಡಿದ್ದು. ನಿಂತಲ್ಲಿ ಅವಳು ಕುಳಿತಲ್ಲಿ ಅವಳು. ಇದರಲ್ಲಿ ಅವಳು ವಾಸವಿ ಕೈಗೆ ಸಿಗ್ತಾ ಇಲ್ಲ ಅಂತ ಪರಿತಪಿಸುವಂತಹ ವಿಷ್ಣುವರ್ಧನ ದೊರೆಯ ಪಾತ್ರ. ಅನಿಲ್ ಕುಂಬ್ಳೆ ಹೇಳಿದ್ರು, ಅಣ್ಣವ್ರ ಅಭಿನಯಕ್ಕೆ ನಾನು ಬೌಲ್ಡ್ ಆಗೋದೆ, ಅವ್ರು ಸಿಕ್ಕು ಬಿಡ್ಲಪ್ಪ ವಾಸವಿ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಅಣ್ಣವರು ಮಾಡಿದ್ದಾರೆ. ನೋಡಲ್ಲೇ ಆ ಅಗ್ನಿಕುಂಡದಲ್ಲಿ ನನ್ನ ಕಂಡು ನಗುತ್ತಾ ಇದ್ದಾರೆ ಮೂಢ. ಅಂದ್ರೆ ಇದು ಅಣ್ಣವ್ರ ಕ್ಯಾನ್ವಾಸ್, ಅವ್ರು ಯಾರ್ಯಾರನ್ನು ತಲುಪಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ತಲುಪಿದ್ದಾರೆ ಅಂತ ಹೇಳೋದು. ಮತ್ತು ವಿಲನ್ ರೋಲ್ ಮಾಡೋದು ಬಹಳ ಕಷ್ಟ, ಈ ಥರದ ಬಹಳ ಕಷ್ಟ ಅದು. ಮತ್ತು ಈ ಥರದ ಪೌರಾಣಿಕ ಸಿನಿಮಾದಲ್ಲಿ ಇದರಲ್ಲಿ ಇದಕ್ಕೆ ಇದು 11ನೇ ಶತಮಾನದಲ್ಲಿ ಪೆನಕೊಂಡದಲ್ಲಿ ಒಂದು ನಿಜವಾಗ್ಲೂ ನಡೆದಿತ್ತು ಅಂತ ಒಂದು ಐತಿಹ್ಯ ಇದೆ. ಎಷ್ಟು ನಡೆದಿತ್ತು, ಏನು ನಡೆದಿತ್ತು ಅನ್ನೋದು ಗೊತ್ತಿಲ್ಲ. ಇಷ್ಟು ಮಾತ್ರ ನಿಜ, ಒಬ್ಬಳು ಚೆಲುವಿಯನ್ನು ಆ ಊರಿನ ಮಹಾರಾಜ ನಾನು ಇಷ್ಟಪಡ್ತೀನಿ ಅಂತ ಭಗವಂತ ಮಾಡ್ತಾನೆ. ಅವಳು ಮದುವೆ ಆಗದಿದ್ರೆ ಸಹಜವಾಗಿ ಅವ್ರ ಅವ್ರನ್ನೆಲ್ಲ ಸಾಯಿಸ್ತಾನೆ ಅವನು. ಅದಕ್ಕೆ ಅವಳು ಮದುವೆಗೆ ಒಪ್ಕೊಳ್ತಾಳೆ. ಒಪ್ಕೊಂಡು ಅಗ್ನಿಕುಂಡದಲ್ಲಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿ ತನ್ನ ಕುಲವನ್ನು ಕಾಪಾಡ್ತಾಳೆ ಅನ್ನೋದು 11ನೇ ಶತಮಾನದ ಪೆನಕೊಂಡದಲ್ಲಿರ್ತಕ್ಕಂಥ ಕಥೆ. ಅದು ಇವತ್ತಿಗೂ ಅಲ್ಲಿ ಕನಿಕಾ ಪರಮೇಶ್ವರಿಯ ಶಕ್ತಿ ಅಲ್ಲಿದೆ ಪೆನಕೊಂಡ, ಹೀಗೆಲ್ಲ ಕಥೆಗಳಿದೆ, ಇವೆಲ್ಲ ನಂಬಿಕೆ ಇದೆ. ಇದನ್ನು ಹುಣಸೂರು ಕೃಷ್ಣಮೂರ್ತಿಗಳು ಇದನ್ನು ತಗೊಂಡು ಇಂಪ್ರೂವೈಸ್ ಮಾಡ್ತಾರೆ. ಇಂಪ್ರೂವೈಸ್ ಮಾಡುವಾಗ ಒಂದು ಪಾರ್ವತಿಯ ಕಲ್ಪನೆಯನ್ನು ತಗೊಂಡ್ಬಂದಿದ್ದಾರೆ. ಒಬ್ಬ ಶಾಪಗ್ರಸ್ತ ಗಂಧರ್ವ ಅಣ್ಣವರು ಆ ಪಾತ್ರವನ್ನು ಮಾಡ್ತಾರೆ. ಆ ಶಾಪಗ್ರಸ್ತ ಗಂಧರ್ವನಿಂದ ಮಾನವ ಸ್ಪರ್ಶವಾದ ಕಾರಣ ಪಾರ್ವತಿ ಭೂಲೋಕದಲ್ಲಿ ಜನ್ಮ ತಾಳ್ಬೇಕಾಗಿ ಬರುತ್ತೆ. ಇವನು ಶಾಪಗ್ರಸ್ತ ಗಂಧರ್ವನ ವಿಮೋಚನೆಯೇ ಅದು. ಹಾಗಾಗಿ ಅವಳನ್ನು ಅವನು ಇಷ್ಟಪಟ್ಟು ಅವಳು ಏನು ಮಾಡಿದ್ರು ಸಿಕ್ಕಲ್ಲ. ಹಾಗ ಅವಳು ಅಗ್ನಿ ಪ್ರವೇಶ ಮಾಡ್ತಾಳೆ. ಅವಳು ಬೆನ್ನ ಹತ್ತಿ ಇವನು ಅಗ್ನಿ ಪ್ರವೇಶ ಮಾಡ್ತಾನೆ. ಆ ಬೆಂಕಿಯಲ್ಲಿ ಇವನಿಗೆ ಪುನರ್ಜನ್ಮ, ಅಂದರೆ ಅವನು ಶಾಪ ವಿಮೋಚನೆ ಆಗುತ್ತೆ. ಮತ್ತು ಪಾರ್ವತಿ ತನ್ನ ಲೋಕಕ್ಕೆ ವಾಪಸ್ ಹೋಗ್ತಾಳೆ ಅಂತ ಹೇಳಿ ಕಥೆಯನ್ನು ತಗೊಂಡಿದ್ದೆ. ಈ ಸಿನಿಮಾ ಆರಂಭದಲ್ಲೇ ಹುಣಸೂರು ಕೃಷ್ಣಮೂರ್ತಿಗಳು ಪಾರ್ವತಿಯ ಬೇರೆ ಬೇರೆ ಅವತಾರಗಳು, ಆಮೇಲೆ ದಾವಣಗೆರೆಯಲ್ಲಿ ಒಂದು ಚಂಡಿಕಾ ಹೋಮ ನಡೆದಿರುತ್ತೆ, ಅದರ ಕಥೆಗಳು. ನಮ್ಮ ಶಕ್ತಿ ದೇವತೆಗಳಲ್ಲಿ ಚಾಮುಂಡೇಶ್ವರಿ ಬಹಳ ಪ್ರಸಿದ್ಧರು, ದುರ್ಗಾ ಮಾತೆ ಎಲ್ಲ ಕಡೆ. ಆಮೇಲೆ ಎಲ್ಲ ಊರಿನಲ್ಲೂ ಮಾರಮ್ಮನ ದೇವಸ್ಥಾನ, ಕಾಳಿ ದೇವಸ್ಥಾನ ಇದ್ದೇ ಇರುತ್ತೆ. ಆದರೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಈ ಸಿನಿಮಾ ಬಂದ ಹೊಸರಲ್ಲಿ ಬಹಳ ಕಮ್ಮಿ ಇತ್ತು, ಅಲ್ಲೋ ಅಪರೂಪಕ್ಕೆ ಇತ್ತಂತ ದೇವಸ್ಥಾನ. ಇದು ಸಾಕಷ್ಟು ಕಡೆ ಈ ಸಿನಿಮಾ ಬಂದ ಮೇಲೆ ಕನ್ನಿಕಾ ಪರಮೇಶ್ವರಿ ಕಥೆ ಏನು ಅನ್ನೋದು ಜನಕ್ಕೆ ತಲುಪುತ್ತೆ. ಅದಕ್ಕೆ ಬಹಳ ಸಿನಿಮಾ ಜನಪ್ರಿಯ ಕೂಡ ಆಗತ್ತೆ. ಆ ಕಾಲದಲ್ಲಿ ಕನ್ನಿಕಾ ಪರಮೇಶ್ವರಿ ಅಥವಾ ವಾಸವಿಯ ಪಾತ್ರವನ್ನು ಮಾಡಿದಂಥವ್ರು ಕಲ್ಪನಾ. ಎಂತ ಕಷ್ಟ ಬಂದರೂ ದೇವ ಪೂಜೆ, ಗುರು ಹಿರಿಯರ ಪೂಜೆಯನ್ನು ಕೈ ಬಿಡಬೇಡಿ. ಸತ್ಯ, ಧರ್ಮ, ನ್ಯಾಯ, ನೀತಿ. ಕಲ್ಪನಾ ಸಾಮಾನ್ಯಕ್ಕೆ ಕಲ್ಪನಾ ಮೇಲೆ ಹಲವು ಕಾಮೆಂಟ್ಗಳು ಬರೀತಾರೆ, ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಹಿಂಗೆ ಅಂತೆಲ್ಲ ಹೇಳಿ. ಅದು ನಿರ್ದೇಶಕರ ಮೇಲೆ ಹೋಗುತ್ತೆ. ನಾನು ಕಲ್ಪನಾ ಅಂತ ಭಾಳ ದೊಡ್ಡದು, ನನಗೆ ಅದು ಏನು ಅಂದರೆ ಈಗ ಒಂದು 30 ವರ್ಷ ಆಗಿದೆ ಕಲ್ಪನಾ ಇಲ್ಲದೇನೆ. ಯಾರೇನೋ ತಾವು ನೋಡಿದ 2 ಸಿನಿಮಾ ಇಟ್ಕೊಂಡು ಏನೋ ಕಾಮೆಂಟ್ಗಳು ಹಾಕ್ತಾರೆ. ಆಮೇಲೆ ನನಗೊಂದು ಬಹಳ ಮೊನ್ನೆ ಒಬ್ಬರು ಸಾಕಷ್ಟು ವಯಸ್ಸಾಗಿದೆ ಅವ್ರಿಗೆ, ಬಂಧನ ಸಿನಿಮಾ ಕಲ್ಪನಾ ಮಾಡಬೇಕಾಗಿತ್ತು. ಅದು ಒಂದು ಚರ್ಚೆ ನಡೀತಾ ಇತ್ತು. ಸದ್ಯ ನಮ್ಮ ಬಚಾವಾದ್ವಿ, ನಾವು ಬಂಧನ ಕಲ್ಪನಾ ಮಾಡಲಿಲ್ವಲ್ಲ ಅಂತ ಹೇಳಿ. ನಂಗೆ ಎಷ್ಟು ಬೇಜಾರಾಯಿತು ಅಂತಂದ್ರೆ, ಕಲ್ಪನಾ ಅಂತ ದೊಡ್ಡ ಕಲಾವಿದಿಯನ್ನು ಇವ್ರು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ನೀವು ಯಾವುದೋ ಶರಪಂಜರನೋ ಯಾವುದೋ ಒಂದು ಸಿನಿಮಾ ನೋಡಿ ಕಲ್ಪನಾನೇ ಓವರ್ ಆ್ಯಕ್ಟಿಂಗ್ ಅನ್ನೋದಲ್ಲ, ಅದು ನಿರ್ದೇಶಕರ ಸಮಸ್ಯೆ. ಇದೇ ಕಲ್ಪನಾ ಸೀತಾ ಅಂತ ಸಿನಿಮಾ ಮಾಡ್ತಾರೆ, ಬಲೆ ಅದೃಷ್ಟ ಅಂತ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಂಟ್ರೋಲ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಲ್ಪನಾ. ಅದನ್ನು ನೀವು ಪುಟ್ಟಣ ಗಣಗಲ್ ಸಿನಿಮಾದಲ್ಲಿ ನೋಡೋ ಕಲ್ಪನಾ ಬೇರೆ, ಗೀತಪ್ರಿಯ ಸಿನಿಮಾದಲ್ಲಿ ನೋಡೋ ಕಲ್ಪನಾ, ನಾರಿ ಮಾಡಿದರೆ ಮಾರಿನಲ್ಲಿ ಕಲ್ಪನಾ ಇರೋ ರೀತಿ ಅದು. ಇಂಥ ಮೂರ್ಖರೆಲ್ಲ ನಮ್ಮಲ್ಲಿ ಸಿನಿಮಾ ಮಾಡ್ತಾರಲ್ಲ. ಅಂದರೆ ಇವ್ರು ಕಾಮೆಂಟ್ ಹಾಕೋದು ನಿಮ್ಗೊಂದು ನೈತಿಕವಾದ ಜವಾಬ್ದಾರಿ ಇರುತ್ತೆ ಏನು ಅಂತ ಹೇಳಿ. ಸೊ ಈ ಸಿನಿಮಾವನ್ನು ನೋಡಿದ್ರೆ ಕಲ್ಪನಾ ಇನ್ನಷ್ಟು ಪೌರಾಣಿಕ ಪಾತ್ರಗಳು ಸಿಗಬೇಕಾಗಿತ್ತು. ನಮ್ಮಲ್ಲಿ ಸುಭದ್ರ ಕಲ್ಯಾಣದಲ್ಲಿ ಸುಭದ್ರೆಯ ಪಾತ್ರವನ್ನು ಕಲ್ಪನಾ ಮಾಡಿದ್ರು. ಅದು ಎಷ್ಟು ಜನ ಸಿನಿಮಾ ನೋಡಿದಾರ ಗೊತ್ತಿಲ್ಲ.
ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಕಲ್ಪನಾ ಬಹಳ ದೊಡ್ಡ ರೇಂಜ್ ಇದ್ದಂತಹ ಕಲಾವಿದೆ. ಕೆಲವು ನಿರ್ದೇಶಕರು ಅವರವರ ನಿರ್ದೇಶನದ ಸ್ವರೂಪಕ್ಕೆ ಸರಿಯಾಗಿ ಕಲ್ಪನಾನ ಬಳಸ್ಕೊಂಡಿದ್ದಾರೆ. ಅದು ಕಲ್ಪನಾನೇ ಅಷ್ಟಲ್ಲ. ಓವರ್ ಆ್ಯಕ್ಟಿಂಗ್ ಅನ್ನೋದು ಕಲ್ಪನಾ ಅಭಿನಯದ ಕ್ರಮ ಅಲ್ಲ. ಅದು ಯಾವುದೋ ಕೆಲವು ಸಿನಿಮಾದಲ್ಲಿ ಮಾಡಿರ್ಬೋದು, ಅದು ಆ ನಿರ್ದೇಶಕರಿಗೆ ಸಂಬಂಧಪಟ್ಟಿದೆ. ಆ ನಿರ್ದೇಶಕರು ಬೇರೆ ನಟಿಯರನ್ನು ಓವರ್ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ನೀವು ಅದನ್ನು ಯೋಚನೆ ಮಾಡೋಕ್ಕಲ್ವ. ನಂಗೆ ಹಾಗಾಗಿ ಇದನ್ನು ಕನಿಕಾ ಪರಮೇಶ್ವರಿ ಕಥಾ ಮೂಲಕ ನೀವು ಕಲ್ಪನಾ ಗ್ರಹಿಸ್ಕೊಳ್ಳೋ ರೀತಿ, ಅವರ ಅಭಿನಯ ಕ್ರಮವನ್ನು ಗ್ರಹಿಸ್ಕೊಳ್ಳೋ ರೀತಿ ಬಹಳ ಮುಖ್ಯವಾಗಿದೆ. ಹುಣಸೂರು ಕೃಷ್ಣಮೂರ್ತಿಗಳೇ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನು ಬರೆದಿರ್ತಕ್ಕಂಥದ್ದು. ಶ್ರೀನಾಥ್ ಈ ವಾಸವಿ ತಮ್ಮನ ಪಾತ್ರ ತುಂಬ ಮುಖ್ಯವಾದ ಪಾತ್ರ, ಅದನ್ನು ಮಾಡಿದ್ದಾರೆ. ತಂದೆ ಪಾತ್ರದಲ್ಲಿ ಆರ್ ನಾಗೇಂದ್ರರಾವ್ ಮಾಡಿದ್ದಾರೆ. ಆರ್ ನಾಗೇಂದ್ರರಾವ್ ಪೌರಾಣಿಕ ಸಿನಿಮಾಗಳಲ್ಲಿ ಹೆಸರು ಮಾಡಿದಂಥವರು, ಒಂದು ಪರಂಪರೆ ಪ್ರತಿನಿಧಿಯಾದವರು. ಬಹಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಎಂ ಪಿ ಶಂಕರು, ದ್ವಾರಕೀಶು, ನರಸಿಂಹರಾಜು ಇಂಥ ಅನೇಕರು ಇದ್ದಂತಹ ಸಿನಿಮಾ ಇದು. ಇದು ಆಗಲೇ ಹೇಳಿದಂಗೆ ಸಾಮಾನ್ಯಕವಾಗೆಲ್ಲ 8ರಿಂದ 10 ಹಾಡಿರೋದು ಒಂದು ಸಿನಿಮಾದಲ್ಲಿ. ಸೊ 30-40 ಹಾಡಿಂದ ನಾವು 70 ಮಾಡಿದ್ವಿ. ಇದರಲ್ಲಿ 10 ಹಾಡಿರ್ತಕ್ಕಂಥ ಸಿನಿಮಾ. ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನ ಮಾಡಿದಂಥದ್ದು. ಕೃತೇಶ ರೇಣುಕಾದೇವಿ ಅಂತ ಮಾಧವ ಪೆದ್ದಿ ಮತ್ತು ಸತ್ಯಮ್ಮ ಅವರು ಹಾಡಿದಂಥ ಹಾಡಿದ್ದು. ನಗಬೇಡಿ ನಗಬೇಡಿ ರಾಜನ್ ನಾಗೇಂದ್ರ ಜೋಡಿಯಲ್ಲಿ ರಾಜನ್ ಆರ್ಕೆಸ್ಟ್ರೈಸೇಷನ್ ಸಂಗೀತವನ್ನು ನಾವಿಬ್ಬರು ಜೋಡಿನ ಭಾಳ ಹತ್ತಿರದಿಂದ ನೋಡಿದ್ವಿ. ನಾಗೇಂದ್ರ ಅದನ್ನು ಗಾಯಕರಿಗೆ ಹೇಳುವುದರಿಂದ ಹಿಡಿದು ರೆಕಾರ್ಡಿಂಗಿನ ಬೇರೆ ಜವಾಬ್ದಾರಿಯನ್ನು ಹೇಳೋರು. ನಾಗೇಂದ್ರ ಜಲತರಂಗ ಚೆನ್ನಾಗಿ ನಡೆಸು. ನಾಗೇಂದ್ರ ಸ್ವತಃ ಸಂಗೀತ ನಿರ್ದೇಶಕರು, ಗಾಯಕರು ಕೂಡ. ನಾಗೇಂದ್ರ ಅನೇಕ ಹಾಡುಗಳನ್ನು ಹೇಳಿದ್ದಾರೆ. ಈ ಸಿನಿಮಾದಲ್ಲಿ 2 ಹಾಡು ನಾಗೇಂದ್ರ ಹೇಳಿದ್ದಾರೆ. ಈ ನಗಬೇಡಿ ನಗಬೇಡಿಯನ್ನು ಅವರು ಇಂಡಿಪೆಂಡೆಂಟ್ ಆಗಿ ಹಾಡಿದ್ದಾರೆ. ನಗಬೇಡಿ ನಗಬೇಡಿ ನನ್ನನ್ನು ನೋಡಿ ನಗಬೇಡಿ ನಗಬೇಡಿ. ಇನ್ನೊಂದು ಹಾಡನ್ನು ಅವರು ಜಾನಕಿ ಜೊತೆಗೆ ಹೇಳಿದ್ದಾರೆ. ಇದರಲ್ಲಿ 10 ಹಾಡಿದ್ರು ಕೂಡ ಬಹಳ ಜನಪ್ರಿಯವಾಗಿರುವುದು ನಿಂತಲ್ಲಿ ಅವಳು ಕುಳಿತಲ್ಲಿ ಅವಳು ಅಂತ ಹೇಳಿ. ಪಂಡ್ರಿಬಾಯಿ ಕೂಡ ಇದರಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ. ಅದೇ ವಿಷ್ಣುವರ್ಧನ ದೊರೆಯ ಗಂಡನ ಹೆಂಡತಿ ಪಾತ್ರವನ್ನು ಅವರು ಮಾಡಿದ್ದಾರೆ. ಪತಿವ್ರತೆಯ ಪಾತ್ರವನ್ನು ಅವರು ಮಾಡ್ತಾರೆ. ನಿಮ್ಮ ಜೊತೆಯಲ್ಲಿರಲು ಅವಕಾಶ ಕೊಡಿ. ಹಗಲು ರಾತ್ರಿ ಅಪಶಕುನಗಳ ಮೇಲೆ ಅಪಶಕುನಗಳನ್ನು ಕಂಡು ಇದರಲ್ಲಿ ಬಹಳ ಶಿವಪೂಜೆಯನ್ನು ಮಾಡ್ತಕ್ಕಂತಹ ಅರಸ ಇವನು ವಾಸವಿ ಪ್ರೀತಿಗೆ ಸಿಕ್ಕು ಹೇಗೆ ಒದ್ದಾಡ್ತಾನೆ ಅನ್ನುವುದು ಇದರ ಬಹಳ ಮುಖ್ಯವಾದ ಕತೆ. ಇದು ಬಹುಶಃ ನನ್ನ ಅಣ್ಣ ಅವರು ಒಂದ್ಸಲ ಮಾತನಾಡುವಾಗ ಹೇಳಿದ್ರು, ನನಗೆ ಬಹಳ ಚಾಲೆಂಜ್ ಆದ ಪಾತ್ರಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ದೇವಿಯನ್ನ ಪ್ರೇಯಸಿಯಾಗಿ ನೋಡೋದಿದೆಯಲ್ಲ, ಅದು ಅಣ್ಣವ್ರ ಸ್ವಭಾವ ಅಲ್ಲ, ಅದು ಅಣ್ಣವ್ರ ಮಾದರಿ ಅಲ್ಲ. ಯಾಕಂದ್ರೆ ಅವರು ಕವಿರತ್ನ ಕಾಳಿದಾಸ ಮಾಡುವಾಗ ನಳಿನಿಯನ್ನ ದೇವತೆಯಾಗಿ ನೋಡಿ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡೋದಂತ, ದೇವತೆಯನ್ನ ಪ್ರೀತಿಸುವಂತಹ ಒಬ್ಬ ರಾಜ್ಕುಮಾರನ ಕಥೆ ಅದು. ನಾನು ಮನಸ್ಸಿಗೆ ತಂದ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಯ್ತಪ್ಪ ನನಗೆ ಈ ಪಾತ್ರವನ್ನ. ಆದರೆ ಅದೊಂದು ಚಾಲೆಂಜ್ ಇದೆ ಈ ಥರದ ಪಾತ್ರವನ್ನು ಮಾಡುವಾಗ ಅಂತ ಹೇಳುವುದನ್ನ, ಈ ಚಾಲೆಂಜನ್ನು ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಇದರಲ್ಲಿ ಐಗಿರಿ ನಂದಿನಿ, ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಕೂಡ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ. ಮತ್ತು ಇದರ ಕ್ಯಾಮ್ರಾ ಕೂಡ ತುಂಬ ಅದ್ಭುತವಾಗಿದೆ. ಬೇಗ ಅಗ್ನಿಪ್ರವೇಶ ಈ ಥರದ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಈಗ ನಿಮ್ಗೆ ಯಾರು ರಕ್ಷಿಸ್ಕೊಳ್ತಾರ ನಾನು ನೋಡ್ಕೊಳ್ತೀನಿ. ನಮ್ಮಲ್ಲಿ ಅಣ್ಣವರ ಪೌರಾಣಿಕ ಸಿನಿಮಾಗಳ ಬಗ್ಗೆ ಹೆಚ್ಚು ಚರ್ಚೆ ಆಗದಿರ್ತೀವಿ. ಹೇಳಿದ ಹಾಗೆ ಶ್ರೀ ಕನಿಕಾ ಪರಮೇಶ್ವರಿ ಕಥಾ ಕೂಡ ಹೌದು. ಅದ್ರ ಬಗ್ಗೆ ಬಹುಶಃ ಇವತ್ತು ರೀವಿಸಿಟ್ ಮಾಡಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳು ಕೊಟ್ಟಂತಹ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಕನಿಕಾ ಪರಮೇಶ್ವರಿ ಕಥಾ ಕೂಡ ಒಂದು.